ಸೂಕ್ತ ನ್ಯೂಸಿಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಬಂಟ್ವಾಳ ತಾಲೂಕಿನ ಬಿಸಿ ರೋಡು ರಕ್ತೇಶ್ವರಿ ದೇವಿ ಸನ್ನಿಧಿಯಲ್ಲಿ ಏಪ್ರಿಲ್ 4ರಿಂದ 9ರವರೆಗೆ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ. ಈ ಮಹೋತ್ಸವವು ಉಚ್ಚಿಲತಾಯ ಪದ್ಮನಾಭ ತಂತ್ರಿಯ ಮಾರ್ಗದರ್ಶನದಲ್ಲಿ ಭಕ್ತರಿಗಾಗಿ ವಿಶೇಷವಾಗಿ ಆಯೋಜಿಸಲಾಗಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ರಮೇಶಾನಂದ ಸೋಮಯಾಜಿ ಹೇಳಿದರು. ಏಪ್ರಿಲ್ 3ರಂದು ಮಧ್ಯಾಹ್ನ 2 ಗಂಟೆಗೆ ಹೊರಕಾಣಿಕೆ ಮೆರವಣಿಗೆ ನಡೆಯಲಿದ್ದು, ಭಜನಾ ತಂಡಗಳು, ಚೆಂಡಿವಾದ್ಯ, ಗೊಂಬೆ ಕುಣಿತ ಮುಂತಾದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮೆರುಗು ನೀಡಲಿದೆ. ಸಮಿತಿ ಕಾರ್ಯಾಧ್ಯಕ್ಷ ಬಿ ಸಂಜೀವ ಪೂಜಾರಿ ಬಿಸಿ ರೋಡ್ ಮಾತನಾಡಿ, ಬ್ರಹ್ಮಕಲಶೋತ್ಸವ ಪ್ರಯುಕ್ತ ಈ ದೇವಸ್ಥಾನದಲ್ಲಿ 3ನೇ ಬಾರಿಗೆ ಬ್ರಹ್ಮಕಲಶೋತ್ಸವ ನಡೆಯುತ್ತಿದ್ದು, ವಿವಿಧ ಸ್ವಯಂ ಸೇವಕರ ತಂಡ ಮತ್ತು ಭಜನಾ ತಂಡಗಳು ಬ್ರಹ್ಮಕಲಶೋತ್ಸವದ ಯಶಸ್ವಿಗೆ ಶ್ರಮ ವಹಿಸುತ್ತಿದ್ದಾರೆ. ವಿವಿಧ ಭಜನಾ ತಂಡಗಳು ಪ್ರತಿದಿನ ಸಂಜೆ ಭಜನಾ ಸೇವೆ ನೀಡುತ್ತಿವೆ ಎಂದರು. ಸಮಿತಿ ಉಪಾಧ್ಯಕ್ಷ ಚಂದ್ರಹಾಸ ಡಿ ಶೆಟ್ಟಿ ಮಾತನಾಡಿ, ದೇವಳದ ಎಡಭಾಗ ಗದ್ದೆಯಲ್ಲಿ 2 ಎಕರೆ ಜಮೀನು ಸಮತಟ್ಟುಗೊಳಿಸಲಾಗಿದ್ದು, ಪ್ರತಿದಿನ ಸುಮಾರು 5,000 ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ಸ್ಥಳೀಯ ಚಂಡಿಕಾ ಪರಮೇಶ್ವರಿ ಮತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಬಳಿ ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಆಡಳಿತ ಸೇವಾ ಸಮಿತಿ ಅಧ್ಯಕ್ಷ ಬಿ ವಿಶ್ವನಾಥ್, ಬೂಡಾ ಅಧ್ಯಕ್ಷ ಬೇಬಿ ಕುಂದರ್, ವಕೀಲ ಎಂ ಅಶ್ವಿನಿ ಕುಮಾರ್ ರೈ, ಐತಪ್ಪ ಪೂಜಾರಿ, ಬಿ ಮೋಹನ್, ಎನ್ ಶಿವಶಂಕರ್, ಕೆ ನಾರಾಯಣ ಹೆಗಡೆ ಬಿಸಿ ರೋಡ್, ಸತೀಶ್ ಭಂಡಾರಿ ಕುಳತ್ತಬೆಟ್ಟು, ರಾಜೇಶ ಎಲ್ ನಾಯಕ್, ಸತೀಶ್ ಕುಮಾರ್, ರಮೇಶ್ ಸಾಲ್ಯಾನ್, ವಸಂತ್ ರಾವ್, ಶ್ರೀಧರ್ ಮಲ್ಲಿ, ಗೋಪಾಲ ಸುವರ್ಣ ಭಾಗವಹಿಸಿದ್ದರು. ಪೂರ್ವಭಾವಿಯಾಗಿ ನಾನು 3 ತಾರೀಕಿಗೆ ಹೊರಕಾಣಿಕೆ ಮೆರವಣಿಗೆ, 4 ತಾರೀಕಿಗೆ ಸಾಯಂಕಾಲ ತಂದೆಯವರೇ ಇಲ್ಲಿ ಬರ್ತಾರೆ. ಅವರನ್ನು ಸ್ವಾಗತಿಸಿ ಸಣ್ಣ ಸಭಾ ಕಾರ್ಯಕ್ರಮ ಪ್ರಭಾಕರ ನೇತೃತ್ವದಲ್ಲಿ ನಾವು ನಡೆಸಲಿದ್ದೇವೆ. ದಿನಾಲು ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಂತರ್ಪಣೆ ನಡೆಯಲಿದೆ. ಪಾರ್ಕಿಗೆ ನಮ್ಮ ಅನ್ನಪೂರ್ಣೇಶ್ವರಿ ಮತ್ತು ಚಂಡಿಕಾ ಪರಮೇಶ್ವರಿಯ ಸಂದರ್ಭದಲ್ಲಿ ಪಾರ್ಕಿಗೆ ಸ್ವಲ್ಪ ತೊಂದರೆ ಇತ್ತು. ಆದರೆ ರಕ್ತೇಶ್ವರಿಯ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಮಗೆ ಬೇಕಾದಷ್ಟು ವಾಹನ ನಿಲುಗಡೆಗೆ ವ್ಯವಸ್ಥೆ ಆಗಿದೆ. ಒಂದು ಅನ್ನಪೂರ್ಣೇಶ್ವರಿ ದೇವರ ಸನ್ನಿಧಿಯ ಪಕ್ಕದಲ್ಲಿರುವಂತಹ ಗ್ರೌಂಡ್ನಲ್ಲಿ ಬೇಕಾದಷ್ಟು ವಾಹನಗಳ ನಿಲುಗಡೆ ಮಾಡಬಹುದು. ಹಾಗೆ ಚಂಡಿಕಾ ಪರಮೇಶ್ವರಿಯ ದೇವಸ್ಥಾನದ ಬಲಭಾಗದಲ್ಲಿ ಸೋಮಯಾಜಿ ಅವರ ಎದುರುಗಡೆ ಅಲ್ಲಿಯೂ ಬೇಕಾದಷ್ಟು ಸ್ಥಳಗಳು ಇದೆ. ಆದ್ದರಿಂದ ಪಾರ್ಕಿಂಗ್ಗೆ ಅಷ್ಟು ತೊಂದರೆ ಆಗಲಿಕ್ಕಿಲ್ಲ.